ಸಿನಿಮಾ ರಂಗದಲ್ಲಿ ಗಾಸಿಪ್‌ಗಳಿಗೇನು ಕಡಿಮೆ ಇಲ್ಲ. ನಮ್ಮ ಕನ್ನಡ ಸಿನಿಮಾ ರಂಗದಲ್ಲೂ ಕೂಡ ಹಲವಾರು ಗಾಸಿಪ್‌ಗಳನ್ನ ನೀವು ನೋಡಿರ್ತೀರಿ, ಕೇಳಿರ್ತೀರಿ. ಅದ್ರಲ್ಲಿ ತುಂಬಾನೇ ಚರ್ಚೆಗೆ ಬರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ನಟಿ ಲೀಲಾವತಿ ಅವರ ಗಂಡ ಯಾರು? ನಟ ವಿನೋದ್ ರಾಜ್ ಅವರ ತಂದೆ ಯಾರು ಅಂತ. ಸೊ ಈ ವಿಚಾರ ಮಾತ್ರ ಇಷ್ಟು ದಶಕಗಳಿಂದನೂ ಕೂಡ ಚರ್ಚೆ ನಡೀತಾನೆ ಇದೆ, ಬರ್ತಾನೆ ಇದೆ. ತುಂಬಾ ಜನ ಇದಕ್ಕೆ ಸಾಕ್ಷಿ ಸಮೇತವಾಗಿ, ಒಂದು ದಾಖಲೆಗಳ ಸಮೇತವಾಗಿ ಲೀಲಾವತಿ ಅವರ ಪತಿ ಇವ್ರೇ ಅಂತ ತೋರಿಸಿದ್ದಾರೆ. ನೀವ್ ಅನ್ಕೊಂಡಿರೋ ಹಾಗೆ ಯಾವ ವರನಟನೂ ಅಲ್ಲ, ಯಾರು ಅಲ್ಲ ಅಂತ ಕೂಡ ತೋರಿಸಿದ್ದಾರೆ. ಆದ್ರೆ ತುಂಬಾ ದಶಕಗಳಿಂದ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ನಡೀತಾನೆ ಇದೆ. ಜನ ಅಂತೂ ಈ ಒಂದು ವಿಚಾರ ಬಂದ್ರೆ ಸಾಕು ಕಮೆಂಟ್‌ಗಳನ್ನ ನೋಡೋದಕ್ಕೆ ಆಗೋದಿಲ್ಲ. ನಮಗ್ ಗೊತ್ತಿದೆ ಬಿಡಿ, ನೀವೇನ್ ಹೇಳೋದು ಹಾಗೆ ಹೀಗೆ ಅಂತೆಲ್ಲ ತುಂಬಾ ಜನ ಮಾತಾಡ್ತಾ ಇದ್ರು. ಆದ್ರೆ ಇದಕ್ಕೆಲ್ಲ ಕೂಡ ತೆರೆ ಎಳಿಬೇಕು ಅಂತಾನೆ ಇದೀಗ ಲೀಲಾವತಿಯವರ ಕುರಿತಂತಹ ಒಂದು ಪುಸ್ತಕ ಬಿಡುಗಡೆ ಆಗಿದೆ. ಲೀಲಮ್ಮ ನಿನ್ನ ಗಂಡ ಯಾರಮ್ಮ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಲಾಗಿದ್ದು, ಈ ಪುಸ್ತಕದಲ್ಲಿ ಲೀಲಾವತಿಯವರ ನಿಜವಾದ ಪತಿ ಯಾರು? ಅದನ್ನ ದಾಖಲೆ ಸಮೇತ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ವರನಟ ಡಾಕ್ಟರ್ ರಾಜ್‌ಕುಮಾರ್ ಅವರು ಲೀಲಾವತಿಯವರ ಜೊತೆಗೆ ಸಂಬಂಧವನ್ನ ಹೊಂದಿದ್ರು ಅಂತ ತುಂಬಾ ಜನ ಹೇಳ್ತಾರೆ. ಅದ್ರ ಬಗ್ಗೆ ಕೂಡ ಈ ಒಂದು ಕೃತಿಯಲ್ಲಿ ಬರೆಯಲಾಗಿದೆ. ಹಾಗಾದ್ರೆ ಈ ಒಂದು ಪುಸ್ತಕದಲ್ಲಿ ಏನೇನಿದೆ? ಏನೇನನ್ನ ಅಲ್ಲಿ ಉಲ್ಲೇಖ ಮಾಡಲಾಗಿದೆ? ಯಾಕೆ ಈ ಪುಸ್ತಕ ಇಷ್ಟೊಂದು ಸೌಂಡ್ ಮಾಡ್ತಾ ಇದೆ? ಸೋಷಿಯಲ್ ಮೀಡಿಯಾದಲ್ಲಿ ಈ ಪುಸ್ತಕದ ಬಗ್ಗೆ ಪರ ವಿರೋಧದ ಚರ್ಚೆ ಕೂಡ ನಡೀತಾ ಇದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ವರನಟಿ ಲೀಲಾವತಿ ಅಮ್ಮ. ಲೀಲಾವತಿ ಅಮ್ಮ ಅಂತಂದ್ರೆ ನಮ್ಮ ಕನ್ನಡದ ಮೇರು ನಟಿ ಅಂತಾನೆ ಹೇಳಬಹುದು. ಒಂದು ಕಾಲದಲ್ಲಿ ಹೀರೋಯಿನ್ ಆಗಿ ಮಿಂಚಿ ಮೆರೆದಂತಹ ಲೀಲಾವತಿ ಅಮ್ಮನವರು ನಂತರದ ದಿನಗಳಲ್ಲಿ ಪೋಷಕ ಪಾತ್ರಗಳಲ್ಲೂ ಕೂಡ ಮಿಂಚಿದ್ರು. ತಮ್ಮದೇ ಆದಂತಹ ಒಂದು ಛಾಪನ್ನ ಕನ್ನಡ ಚಿತ್ರರಂಗದಲ್ಲಿ ಮೂಡಿಸಿದ್ರು. ಸೊ ಅವರ ಅಭಿನಯದ ಬಗ್ಗೆ, ಅವರ ಪಾತ್ರದ ಬಗ್ಗೆ, ಅವರು ಜೀವ ತುಂಬ್ತಾ ಇದ್ದಂತಹ ರೀತಿ ಬಗ್ಗೆ ಯಾವುದೇ ರೀತಿಯಿಂದನೂ ಕೂಡ ಯಾರು ಮಾತಾಡೋ ಹಾಗಿಲ್ಲ. ಅಷ್ಟ್ರ ಮಟ್ಟಿಗೆ ಪರ್ಫೆಕ್ಷನಿಸ್ಟ್ ಅವರು. ಆದ್ರೆ ಇವರ ಒಂದು ವೈಯಕ್ತಿಕ ವಿಚಾರ ಮಾತ್ರ ಪದೇ ಪದೇ ಚರ್ಚೆಗೆ ಬರ್ತಾನೆ ಇರುತ್ತೆ. ಯಾಕೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಲೀಲಾವತಿ ಅಮ್ಮನವರ ಪತಿ ಯಾರು? ವಿನೋದ್ ರಾಜ್ ಅವರ ತಂದೆ ಯಾರು? ಅನ್ನೋದು ಮಾತ್ರ ಇಡೀ ಚಿತ್ರರಂಗದಲ್ಲಿ ಯಾವಾಗ್ಲೂ ಕಾಡ್ತಾ ಇದ್ದಂತಹ ಪ್ರಶ್ನೆನೇ ಹೌದು. ಎಸ್, ಇಷ್ಟು ವರ್ಷ ಆದ್ರೂನು ಕೂಡ ಲೀಲಾವತಿ ಅಮ್ಮನವರು ನನ್ನ ಪತಿ ಇವ್ರೇ, ನನ್ನ ಮಗನ ತಂದೆ ಇವ್ರೇ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಅದೆಷ್ಟೇ ಸಂದರ್ಶನಗಳಾಗ್ಲಿ, ಅದೆಷ್ಟೇ ಬಾರಿ ಅವರು ಮೀಡಿಯಾ ಮುಂದೆ ಬಂದು ಮಾತಾಡ್ಲಿ, ಎಲ್ಲೂ ಕೂಡ ಅವರು ಹೇಳೇ ಇರ್ಲಿಲ್ಲ. ಸುಮಾರು ಜನ ಪ್ರಶ್ನೆ ಕೇಳಿದ್ರು ಕೂಡ, ದೊಡ್ಡ ದೊಡ್ಡವರು ಕೂಡ ಸಂದರ್ಶನವನ್ನ ಮಾಡಿದ್ದಾರೆ ಲೀಲಾವತಿ ಅಮ್ಮನವ್ರದ್ದು. ಆದ್ರೆ ಅವ್ರು ಎಲ್ಲೂ ಕೂಡ ಆತರ ಹೇಳ್ಕೊಂಡೇ ಇಲ್ಲ. ನಾನು ತುಂಬಾನೇ ಸ್ಟ್ರಗಲ್ ಮಾಡಿದ್ದೀನಿ ಸಿನಿಮಾ ರಂಗದಲ್ಲಿ, ತುಂಬಾನೇ ಕಷ್ಟಪಟ್ಟಿದ್ದೀನಿ, ಅವಮಾನಗಳನ್ನ ನೋಡಿದ್ದೀನಿ, ನನ್ನ ಮಗನ್ಗೂ ಕೂಡ ಸಿನಿಮಾ ರಂಗಕ್ಕೆ ಬರಬೇಡ ಅಂತಾನೆ ಹೇಳಿದ್ದೆ. ಆದ್ರೆ ಅವನಿಗೆ ದ್ವಾರಕೀಶ್ ಅವರು ಒಂದು ಅಪರ್ಚುನಿಟಿಯನ್ನ ಕೊಟ್ಟರು, ಒಂದು ಪಾತ್ರವನ್ನ ಕೊಟ್ಟಿದ್ದಾರೆ. ಅಲ್ಲಿಂದೀಚೆಗೆ ನನ್ನ ಮಗ ಕೂಡ ಸಿನಿಮಾ ರಂಗಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಆದ್ರೆ ಅವನಿಗೆ ಯಾವುದೇ ರೀತಿಯಿಂದನೂ ಕೂಡ ಲಕ್ ಕೈ ಹಿಡಿಲೇ ಇಲ್ಲ. ಒಂದೆರಡು ಸಿನಿಮಾಗಳು ಅವನ ಪಾಲಿಗೆ ಬಂತು, ಹಿಟ್ ಆಯ್ತು. ಡ್ಯಾನ್ಸ್ ರಾಜ ಅನ್ನುವಂತಹ ಒಂದು ಬಿರುದು ಕೂಡ ಬರುತ್ತೆ. ಆದ್ರೆ ಅವನನ್ನ ಚಿತ್ರರಂಗದಲ್ಲಿ ಬೆಳೆಯೋದಕ್ಕೆ ಯಾರು ಬಿಡ್ಲೇ ಇಲ್ಲ. ನನ್ನ ಮಗಾನೇ ಹೋಗಿ ಅವಕಾಶವನ್ನ ಕೇಳಿದ್ರುನು ಕೂಡ ಅವನಿಗೆ ಯಾರು ಅವಕಾಶವನ್ನೇ ಕೊಡ್ಲಿಲ್ಲ. ಕೊನೆಗೆ ನಾವ್ ಎಲ್ಲವನ್ನೂ ಬಿಟ್ಟು ಚಿತ್ರರಂಗದ ಸಹವಾಸನೇ ಬೇಡ ಅಂತ ಬಿಟ್ಟು ಕೃಷಿಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಎಲ್ಲರಿಂದನೂ ಕೂಡ ನಾವು ದೂರ ಬಂದ್ವಿ ಅಂತ ಹೇಳ್ತಾರೆ ವಿನಃ ಯಾವುದೇ ಇಂಟರ್ವ್ಯೂಗಳಲ್ಲೂ ಕೂಡ ನನ್ನ ಪತಿ ಇವ್ರೇ ಅಂತ ಅವರು ಎಲ್ಲೂ ಹೆಮ್ಮೆಯಿಂದ ಹೇಳ್ಕೊಂಡಿದ್ದೇ ಇಲ್ಲ. ಆದ್ರೆ ತುಂಬಾ ಜನ ಅನ್ಕೊಂಡಿದ್ದು ವಿನೋದ್ ರಾಜ್ ಡಾಕ್ಟರ್ ರಾಜ್‌ಕುಮಾರ್ ಅವರ ಮಗ ಅಂತಾನೆ. ರಾಜ್‌ಕುಮಾರ್ ಮತ್ತೆ ಲೀಲಾವತಿ ಅವರ ನಡುವೆ ಕೆಲವೊಂದು ಸಂಬಂಧಗಳಿತ್ತು. ಸೊ ಇದೇ ಕಾರಣಕ್ಕೇನೆ ವಿನೋದ್ ರಾಜ್ ಅವರು ಹುಟ್ಟಿದ್ದು. ಹಾಗಾಗಿ ರಾಜ್‌ಕುಮಾರ್ ಅವರ ಮಗನೇ ವಿನೋದ್ ರಾಜ್. ಹಾಗಾಗಿ ಅವನ ಹೆಸರು ಕೂಡ ವಿನೋದ್ ರಾಜ್ ಅಂತಾನೆ ಇರೋದು ಅಂತ. ಇನ್ನು ಲೀಲಾವತಿ ಅವರ ಪತಿಯ ಹೆಸರು ಮಹಾಲಿಂಗ ಭಾಗವತರ್. ಇವರು ರಂಗಭೂಮಿ ಕಲಾವಿದರಾಗಿದ್ದು, ಡಾಕ್ಟರ್ ರಾಜ್‌ಕುಮಾರ್ ಅವರ ಜೊತೆ ಕೂಡ ಇವರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಷ್ಟೇ ಅಲ್ಲ, ಮಹಾಲಿಂಗ ಭಾಗವತರ್ ಅವರಿಗೆ ಲೀಲಾವತಿ ಅವರು ಮೂರನೇ ಪತ್ನಿ. ಇವರ ಹೆಸರಲ್ಲೂ ಕೂಡ ಆಸ್ತಿಯನ್ನ ಕೊಡಲಾಗಿದೆ ಚೆನ್ನೈನಲ್ಲಿ. ಅದರಲ್ಲಿ ಮಹಾಲಿಂಗ ಭಾಗವತರ್ ಲೀಲಾವತಿ ಅವರ ಹಸ್ಬೆಂಡ್, ಪತಿ ಅಂತ ಹೇಳಿ ಮೆನ್ಷನ್ ಆಗಿದೆ ಅಂತ ಹೇಳಿ ದಾಖಲೆಗಳ ಸಮೇತವಾಗಿ ಎನ್.ಆರ್. ರಮೇಶ್ ಅವರು ಈ ಹಿಂದೆ ಯೂಟ್ಯೂಬ್ ಚಾನೆಲ್‌ಗೆ ಕೊಟ್ಟಂತಹ ಒಂದು ಸಂದರ್ಶನದಲ್ಲಿ ಹೇಳಿದ್ರು. ದಾಖಲೆ ಸಮೇತ ಅವರು ತೋರಿಸಿದ್ರು, ಬಿಡುಗಡೆ ಮಾಡಿದ್ರು. ಈಗ ಎನ್.ಆರ್. ರಮೇಶ್ ಅವರೇನೆ ಲೀಲಾವತಿ ಅವರಿಗೆ ಸಂಬಂಧಪಟ್ಟಂತಹ ಈ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಲೀಲಮ್ಮ ನಿನ್ನ ಗಂಡ ಯಾರಮ್ಮ ಅನ್ನುವಂತಹ ಹೆಸರಲ್ಲಿ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಅದರಲ್ಲಿ ಲೀಲಾವತಿ ಅವರ ಜೀವನ ಚರಿತ್ರೆ, ಅವರ ಪತಿ ಮಹಾಲಿಂಗ ಭಾಗವತರ್ ಅವರ ಜೀವನದ ಕುರಿತು ಅಷ್ಟೇ ಅಲ್ಲ, ಈ ಒಂದು ಲೀಲಾವತಿ ಅವರಿಗೂ ಡಾಕ್ಟರ್ ರಾಜ್‌ಕುಮಾರ್ ಅವರಿಗೂ ಇದ್ದಂತಹ ಸಂಬಂಧದ ಬಗ್ಗೆ ಕೂಡ ಈ ಒಂದು ಪುಸ್ತಕದಲ್ಲಿ
ಬರೆದಿದ್ದಾರೆ ಎನ್.ಆರ್. ರಮೇಶ್ ಅವರು. ಕಳೆದ 5-6 ದಶಕಗಳಿಂದ ಕೆಲವೊಂದಿಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಡಾಕ್ಟರ್ ರಾಜ್‌ಕುಮಾರ್ ಮತ್ತೆ ನಟಿ ಲೀಲಾವತಿ ಅವರ ಕುರಿತಂತೆ ಚಾರಿತ್ರ ವಧೆಯನ್ನ ಮಾಡ್ತಾ ಇದ್ರು. ಡಾಕ್ಟರ್ ರಾಜ್‌ಕುಮಾರ್ ಅವರ ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟಂತೆ ಅಪಪ್ರಚಾರ ಮಾಡ್ತಾ ಇದ್ದ ವಿಷಯವನ್ನ ನಾವು ಗಂಭೀರವಾಗಿ ಪರಿಗಣಿಸಿ, ನಿಜವಾಗ್ಲೂ ರಾಜ್‌ಕುಮಾರ್ ಮತ್ತೆ ಲೀಲಾವತಿ ಅವರ ನಡುವೆ ಸಂಬಂಧ ಇತ್ತಾ? ಹಾಗಾದ್ರೆ ಯಾವ ಸಂಬಂಧ ಇತ್ತು ಅನ್ನೋದನ್ನ ದಾಖಲೆ ಸಮೇತವಾಗಿ ಸಂಗ್ರಹಿಸಿ ಈ ಒಂದು ಪುಸ್ತಕವನ್ನ ಬರೆದಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಎನ್.ಆರ್. ರಮೇಶ್ ಅವರು ಸಾಮಾಜಿಕ ಕಾರ್ಯಕರ್ತರಷ್ಟೇ ಅಲ್ಲ, ಇವರು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್‌ಕುಮಾರ್ ಅಭಿಮಾನಿಗಳ ಸಂಘಗಳ ಒಕ್ಕೂಟದ ರಾಜ್ಯ ಗೌರವಾಧ್ಯಕ್ಷ ಕೂಡ ಹೌದು. ಅಷ್ಟೇ ಅಲ್ಲ, ಇವರು ಡಾಕ್ಟರ್ ರಾಜ್‌ಕುಮಾರ್ ಅವರ ಅಪ್ಪಟ ಅಭಿಮಾನಿ ಕೂಡ ಹೌದು. ಲೀಲಾವತಿಯವರ ಪತಿ ಯಾರು? ನಟ ವಿನೋದ್ ರಾಜ್ ಅವರ ತಂದೆ ಯಾರು? ಕನ್ನಡದ ಖ್ಯಾತ ರಂಗಭೂಮಿ ಕಲಾವಿದ ಮಹಾಲಿಂಗ ಭಾಗವತರವರಿಗೂ ನಟಿ ಲೀಲಾವತಿಯವರಿಗೂ ಕೂಡ ಇದ್ದಂತಹ ಸಂಬಂಧ ಏನು ಅನ್ನೋದ್ರ ಬಗ್ಗೆ ಸುಮಾರು 4 ವರ್ಷಗಳಿಂದ ದಾಖಲೆಗಳನ್ನ ಕಲೆ ಹಾಕಿ ಈ ಒಂದು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇವರು ತಮಿಳುನಾಡಿನ ಚೆನ್ನೈ ಮತ್ತೆ ಅದಕ್ಕೆ ಹೊಂದ್ಕೊಂಡಂತೆ ಇರುವಂತಹ ಚಂಗಲ್ಪಟ್ಟು ಜಿಲ್ಲೆಗಳಲ್ಲಿರುವಂತಹ ಮಹಾಲಿಂಗ ಭಾಗವತರ್, ಲೀಲಾವತಿ ಮತ್ತೆ ನಟ ವಿನೋದ್ ರಾಜ್ ಅವರ ಮಾಲೀಕತ್ವದ ಸ್ವತ್ತುಗಳಿಗೆ ಸಂಬಂಧಿಸಿದಂತಹ ದಾಖಲೆಗಳನ್ನ ಕಾನೂನು ರೀತಿಯಲ್ಲೇನೆ ಕಲೆ ಹಾಕಿ ಆ ಸ್ವತ್ತುಗಳಿಗೆ ಸಂಬಂಧಿಸಿದಂತಹ ತೀರುವಳಿ ಪತ್ರ, ಕ್ರಯಪತ್ರ, ದಾನಪತ್ರ, ಪಹಣಿ, ಪಟ್ಟ ದಾಖಲೆಗಳು ಮತ್ತೆ ಆಧಾರ್ ಕಾರ್ಡ್ಗಳನ್ನ ಸಂಗ್ರಹಿಸಿ ಈ ಒಂದು ಪುಸ್ತಕದಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಇನ್ನು ಈ ಪುಸ್ತಕದಲ್ಲಿ ಹಲವಾರು ಅಧ್ಯಾಯಗಳಿದೆ. ಡಾಕ್ಟರ್ ರಾಜ್‌ಕುಮಾರ್ ಅವರ ಸುತ್ತ ಸೃಷ್ಟಿಯಾಗಿದ್ದಂತಹ ಹಲವು ವಿವಾದಗಳಿಗೆ ಸ್ಪಷ್ಟನೆ ನೀಡುವಂತಹ ಕೆಲಸವನ್ನ ಈ ಪುಸ್ತಕದಲ್ಲಿ ಮಾಡಲಾಗಿದೆ. ಅಷ್ಟೇ ಅಲ್ಲ, ಡಾಕ್ಟರ್ ರಾಜ್‌ಕುಮಾರ್ ಅವರಿಗೆ ಆದಂತಹ ಅವಮಾನದ ಬಗ್ಗೆ ಕೂಡ ಈ ಪುಸ್ತಕದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಇನ್ನು ಇದೇ ಪುಸ್ತಕದಲ್ಲಿ ಲೀಲಾವತಿ ಮತ್ತವರ ಪತಿ ಹಾಗೂ ಅವರ ಕುಟುಂಬದ ಬಗ್ಗೆ ಕೂಡ ಸ್ಫೋಟಕ ದಾಖಲೆಗಳಿದೆ. ಆದ್ರೆ ತುಂಬಾ ಜನ ಈಗ ಅಣ್ಣವ್ರು ಕೂಡ ಇಲ್ಲ, ಲೀಲಾವತಿ ಅಮ್ಮನವರು ಕೂಡ ಇಲ್ಲ. ಇರೋದು ವಿನೋದ್ ರಾಜ್ ಒಬ್ರೇ ಅವ್ರ ಪಾಡಿಗೆ ಅವ್ರು ಕೃಷಿ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ಇದ್ದಾರೆ. ಅವರ ಕುಟುಂಬ ಚೆನ್ನೈನಲ್ಲಿ ಆಸ್ತಿನ ನೋಡ್ಕೊಳ್ತಾ ಇದೆ. ಇದ್ರ ಮಧ್ಯೆ ಈ ಒಂದು ಪುಸ್ತಕ ಅಗತ್ಯ ಇತ್ತ? ಯಾಕೆ ಬೇಕಿತ್ತು? ಇಬ್ರು ಕೂಡ ಇಲ್ಲ ಅಂತಂದ್ಮೇಲೆ ಯಾಕೆ ಈ ರೀತಿಯಾಗಿ ಪುಸ್ತಕಗಳನ್ನ ತಂದು ಒಂಥರ ಅವರಿಗೆ ಅವಮಾನವನ್ನ ಮಾಡುವಂತಹ ರೀತಿ ಮಾಡ್ತಾ ಇದ್ದೀರಾ ಅಂತ ತುಂಬಾ ಜನ ಕೂಡ ಕೇಳ್ತಾ ಇದ್ರು. ಆದ್ರೆ ಇದಕ್ಕೂ ಕೂಡ ಒಂಥರ ಉತ್ತರವನ್ನ ಕೊಟ್ಟಿದ್ದಾರೆ ಪ್ರಕಾಶ್ ರಾಜ್ ಮೆಹ್ರೂ ಅವರು. ಇನ್ನು ಪ್ರಕಾಶ್ ರಾಜ್ ಮೆಹ್ರೂ ಅವರ ಒಂದು ಫೇಸ್ಬುಕ್ ಅಕೌಂಟ್ ಅಲ್ಲಿ ಒಂದು ಪೋಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಲೀಲಾವತಿ ಅವರ ಗಂಡ ಮಹಾಲಿಂಗ ಭಾಗವತರ್ ಅನ್ನೋದಕ್ಕೆ ಇರುವಂತಹ ಎಲ್ಲಾ ಸರ್ಕಾರಿ ದಾಖಲೆಗಳನ್ನ ಇಟ್ಟು ಬರೆದಿರುವಂತಹ ಪುಸ್ತಕ ಇದು. ಬಹಳ ಜನ ಕೇಳ್ತಾ ಇದ್ದಾರೆ, ಯಾಕೆ ಅಣ್ಣವ್ರು ಕೂಡ ಇಲ್ಲ, ಲೀಲಾವತಿ ಅವ್ರು ಕೂಡ ಇಲ್ಲ, ಈಗ ಯಾಕೆ ಬೇಕಿತ್ತು ಇದೆಲ್ಲ ಅಂತ ಹೇಳಿ. ಆದ್ರೆ ಇದರಲ್ಲಿ 2 ವರ್ಗದ ಜನರಿದ್ದಾರೆ. ಒಂದು ರಾಜ್‌ಕುಮಾರ್ ಅವರ ಬಗ್ಗೆ ಅಸೂಯೆ ಇರುವಂತಹ ವರ್ಗ, ಅಂತವರಿಗೆ ಉತ್ತರಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಇನ್ನೊಂದು ವರ್ಗ ಸಹಜವಾಗಿನೇ ಕೇಳುವವರು, ಅಂತವರಿಗೆ ಈ ಉತ್ತರ ಅಂತ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ರಾಜ್‌ಕುಮಾರ್ ಅವರು ಇಲ್ಲದೆ ಇದ್ದಾಗ್ಲೇ ತಾನೇ ಲೀಲಾವತಿ ಅವರು ರವಿ ಬೆಳಗೆರೆ ಅವರಿಂದ ರಾಜ್ ಲೀಲಾ ವಿನೋದ ಅನ್ನುವಂತಹ ಪುಸ್ತಕ ಬರೆಸಿದ್ದು. ಕಾಲ ಯಾವ್ದಾದ್ರೇನು, ಸತ್ಯದ ಅನಾವರಣ ಆಗ್ಬೇಕಷ್ಟೆ. ರಾಜ್‌ಕುಮಾರ್ ಅನ್ನೋದು ಕರ್ನಾಟಕದ ಇತಿಹಾಸದಲ್ಲಿ ಅಷ್ಟು ಸುಲಭವಾಗಿ ಅಳಿಸಲಾಗದಂತಹ ಹೆಸರು. ಬಸವಣ್ಣ, ಕುವೆಂಪು, ರಾಜ್‌ಕುಮಾರ್ ಇವರ ಹೆಸರುಗಳು ಕನ್ನಡ ಇರೋವರೆಗೂ ಕೂಡ ಉಳಿಯುತ್ತೆ. ಮುಂದೊಂದು ದಿನ ಈ ಸುಳ್ಳನ್ನ ಹಿಡ್ಕೊಂಡೇನೆ ಅಣ್ಣವರನ್ನ ಅಳಿಯಬಹುದು. ಆ ಕಾಲಕ್ಕೆ ನಾವ್ಯಾರು ಇರೋದಿಲ್ಲ. ಸುಳ್ಳೇ ಸತ್ಯವಾಗಿ ರಾಜ್‌ಕುಮಾರ್ ಅವರ ಹೆಸರಿಗೆ ಕಳಂಕ ಶಾಶ್ವತವಾಗಿ ಅಂಟ್ಕೊಳ್ಬಹುದು. ಆದ್ರಿಂದ ನಾವೆಲ್ಲ ಬದುಕಿರ್ಬೇಕಾದ್ರೇನೆ ಈ ವಿವಾದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕಾಗಿತ್ತು. ಆ ಕೆಲಸ ಇಂದಿಗೆ ಮುಗೀತು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಸತ್ಯಮೇವ ಜಯತೆ, ಜೈ ಡಾಕ್ಟರ್ ರಾಜ್‌ಕುಮಾರ್ ಅಂತ ನಿರ್ದೇಶಕ ಪ್ರಕಾಶ್ ರಾಜ್ ಮೆಹ್ರೂ ಅವರು ತಮ್ಮ ಒಂದು ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ದಾರೆ. ಅದೇನೇ ಆಗಿರ್ಲಿ, ಈ ಒಂದು ವಿಚಾರ ಮಾತ್ರ ಕನ್ನಡ ಸಿನಿಮಾ ರಂಗದಲ್ಲಿ ತುಂಬಾನೇ ಒಂದು ವಿವಾದವನ್ನ ಎಬ್ಬಿಸಿತ್ತು. ಇವತ್ತಿಗೂ ಕೂಡ ಅದೊಂಥರ ತುಂಬಾ ದಾಖಲೆಗಳನ್ನ ಕೊಟ್ಟಿದ್ದಾರೆ. ತುಂಬಾ ಜನ ದೊಡ್ಡ ದೊಡ್ಡವರು, ನಾ ಹೇಳಿದ್ನಲ್ಲ, ಸಂದರ್ಶನಗಳಲ್ಲಿ ತೋರಿಸಿದ್ದಾರೆ, ಹೇಳಿದ್ದಾರೆ. ಆದ್ರೆ ಇವತ್ತಿಗೂ ಕೂಡ ಅದನ್ನ ಒಂದಿಷ್ಟು ಜನ ಒಪ್ಕೊಳ್ತಾರೆ, ಒಂದಿಷ್ಟು ಜನ ಒಪ್ಕೊಳ್ಳೋದಿಲ್ಲ. ಅದಕ್ಕೆಲ್ಲಾ ತಾರ್ಕಿಕ ಅಂತ್ಯವನ್ನ ಆಡ್ಬೇಕು. ಅಷ್ಟೇ ಅಲ್ಲ, ರಾಜ್‌ಕುಮಾರ್ ಅವರ ಹೆಸರಿಗೆ ಬಂದಂತಹ ಕಳಂಕವನ್ನ ಅಳಿಸಾಕ್ಬೇಕು ಅನ್ನೋದೇ ಈ ಪುಸ್ತಕದ ಉದ್ದೇಶ ಆಗಿದೆ. ಅಷ್ಟೇ. ನಿಮಗೇನ್ ಅನ್ಸುತ್ತೆ? ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.